ಒಂದ್ ಹುಡುಗ ಅಡ್ಡಾಡಿ ಸಾಕತ್ ಒಂದ್ ಕನ್ಯಾ ನೋಡಕ್ ಎಲ್ಲಾ ಬಯೋಡಾಟ ಅವು ಮ್ಯಾಟ್ರಿಮೋನಿ ಎಲ್ಲಾ ಮುಗಿಸ್ದ ಸಾಕತ್. ಯಾರೋ ಹೇಳಿದ್ರು, ಹೋದವ ಕುಂತ ಕೂಡ್ಲೆ ಮತ್ತೇನ್ ನಾವು ಚಾಗಿ ತರ್ತಾರಲ್ಲ, ನೀರ್ ತಗೊಂಬಂದ್ ಕನ್ಯಾ ಬರ್ಲಿಲ್ಲ, ಅವ್ರವ್ ಬಂದ್ ನೋಡ್ತಾಳ. ಹುಡುಗನ್ ನೋಡಿ ಚಕ್ರ ಬಂದು ಬಿದ್ಲಕ್ಕೆ. ಅವ್ರು ಇದ್ದವ್ರಿಗೆಲ್ಲ ಆಶ್ಚರ್ಯ, ಎದಕ್ ಇದಕ್ ಚಕ್ರ ಬಂದು ಬಿತ್ತ ಅಂತ ಹೇಳಿ ಬಡ ನೀರ್ ಹೊಡೀರಿ ಅಂತ ನೀರ್ ಹೊಡೆದು ಎಬ್ಸಿದ್ರ ಅದಕ್ಕೆ. ಅದು ಮುಖ ಗಿಕ್ಕ ವರ್ಷದಿಂದ ಯಾಕೆ ಚಕ್ರ ಯಾಕೆ ಬಂದ್ ಬಿದ್ದಿ ಹುಡುಗನ್ ನೋಡಿದ ತಕ್ಷಣ. ಯವ್ವ, ನಾ ಸಣ್ಣವಿದ್ದಾಗ ಇದು ನನಗೂ ನೋಡಕ್ ಬಂದಿತ್ತಿದ, ಈಗ ನನ್ನ ಮಗಳಿಗೆ ನೋಡಕ್ ಬಂದೈತಿ, ಇದಕ್ಕಿನ್ನೂ ಕನ್ಯೆನೇ ಸಿಕ್ಕಿಲ್ಲ. ಇದಕ್ಕ ಹುಡುಕಾಟ ನಿಂತಿಲ್ಲ ನಮ್ಮದು ಹುಡುಕಾಟ ನಿಂತಿಲ್ಲ. ಇಮ್ಯಾನ್ಯುಯಲ್ ಕ್ಯಾಂಟ್ ಹೊರಗ್ ಹುಡುಕಾಕತ್ತಿದ್ದ, ತನಗ ತಾನ ಹುಡುಕಾಕತ್ತಿದ್ದ, ಸಿಕ್ಕಿದ್ದಿಲ್ಲ. ಏನು ಹೇಳಿಲ್ಲ ಬಸವಣ್ಣವ್ರ, ಎಷ್ಟು ಚಲೋ ಮಾತು ಬರೆದ್ರು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮದೇ. ನೀವೇನು ಇದು ಒಂದ ಶಬ್ದ ಮ್ಯಾಲಿಂದ ಬಿಡ್ರಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಘ. ಯಾವುದು ನೆರೆಮನೆ ಹೇಳಿ ನಮಗೆ? ನೆರೆಮನೆ ಯಾವುದು? ನಾವೇನಂತ ಕೇಳ್ತೀವಿ, ನಮ್ಮ ಮಗ್ಗಲ್ ಮನೆಯವ್ರು ನಮಗ್ ನೆರೆಮನೆ ಅಂತೀವಿ. ಅವು ನೆರೆಮನೆಗಳಲ್ಲ, ಕಾಡದಕ್ಕ ಅವು ಹೊರೆಮನೆಗಳ ನಮಗಷ್ಟ. ಅವ್ರ ಮಗ್ಗಲ್ ಬಂದಿದ್ದಕ್ಕ ಎಲ್ಲ ನೆಮ್ಮದಿ ಹಾಳಾಗಿ ಹೋಗ್ಯಾವ ನಮಗ್. ನಾವೇನಂತೀವಿ, ನಮ್ಮ ಮನಿ ಮಗ್ಗಲ್ದವ್ರು ನೆರೆಮನೆ ನಮಗಂತೀವಿ. ಮತ್ತೆ ಎಡಕ್ಕೊಂದೈತಿ, ಬಲಕ್ಕೈತಿ, ಮುಂದೈತಿ, ಹಿಂದೈತಿ, ಯಾವುದು ನೆರೆಮನೆ ಇಲ್ಲಿ? ಬಸವಣ್ಣನವರ ವಿಚಾರ ಎಷ್ಟು ಸುಂದರ ಅಂದ್ರೆ, ಮನುಷ್ಯನೇ ನಿನ್ನ ಮಗ್ಗಲಿರುವ ಮನೆ ನಿನಗೆ ನೆರೆಮನೆ ಅಲ್ಲ, ನಿನ್ನ ದೇಹವೇ ನಿನಗೆ ನೆರೆಮನೆ. ನಿನ್ನ ದೇಹ ನಿನಗೆ ನೆರೆಮನೆ, ನಿನ್ನೊಳಗಿರುವ ಆತ್ಮ ಅದು ಗುರುಮನೆ. ಅದನ್ನ ತಿಳಿದು ಬದುಕದೆ ನಿನ್ನ ದೇಹ ಅರಮನೆ, ತಿಳಿದೇ ಬದುಕದೆ ಅಂದ್ರೆ ನಿನ್ನ ದೇಹವೇ ನಿನಗೆ ಶರೆಮನೆಯಾಗಿ ಬಿಡುತ್ತೈತಿ. ತಿಳ್ಕೋ, ಈಗ ಒಳಗೆ ತಿಳ್ಕೋ ಅಷ್ಟೇ. ಇದು ನೆರೆಮನೆ ಹುಡುಕಕತ್ತಾರ ಅವರು, ಸ್ವಾಧ್ಯಾಯ ಅಂತ ಕರೆದ್ರು. ಸ್ವಾಧ್ಯಾಯ ಇದರ ಅರ್ಥ ಹುಡುಕುವುದಷ್ಟೇ. ಆತ್ಮವಿಮರ್ಶೆ, ನಾನು ಯಾರು, ಯಾತಕ್ಕೋಸ್ಕರ ಈ ಭೂಮಿಗೆ ಬಂದೆ, ನಾನು ಏನನ್ನು ಮಾಡಬೇಕು, ಇದು ಸ್ವಾಧ್ಯಾಯ ಚಿಂತನೆ. ದೇವರು ನನ್ನನ್ನು ಭೂಮಿಗೆ ಕಳಿಸಿದ್ದಾನಲ್ಲ, ಒಂದು ದೇಹವನ್ನಿಟ್ಟು ಅದರೊಳಗೊಂದು ಜೀವವನ್ನಿಟ್ಟು ಈ ಭೂಮಿಗೆ ಕಳಿಸ್ಯಾನಲ್ಲ, ದೇವ್ರು ಯಾಕೆ ಕಳಿಸ್ಯಾನ ಅಂತ ವಿಚಾರ ಮಾಡೋದು ಸ್ವಾಧ್ಯಾಯ. ನನ್ನ ಸೋಲು ಯಾಕಾತ ಜೀವನದೊಳಗಂತ ವಿಮರ್ಶೆ ಮಾಡಬೇಕ ಇಲ್ಲ. ನನ್ನ ಸೋಲಿಗೆ ಕಾರಣಗಳೇನು, ನನ್ನ ದುಃಖಕ್ಕೆ ಕಾರಣಗಳೇನು, ನನ್ನ ನೋವಿಗೆ ಕಾರಣಗಳೇನು, ನನ್ನ ಬಂಧನಕ್ಕೆ ಕಾರಣ ಏನು ಅಂತ ವಿಮರ್ಶೆ ಮಾಡುವುದೇ ಸ್ವಾಧ್ಯಾಯ. ಮನುಷ್ಯ ಇದನ್ನು ವಿಮರ್ಶೆ ಮಾಡಬೇಕಲ್ಲ. ಈಗೊಬ್ಬ ತಂದೆ ಅದಾನ, ತಂದಿ ಬಹಳ ಶ್ರೀಮಂತದಾನ, ದೊಡ್ಡ ಫ್ಯಾಕ್ಟ್ರಿ ಕಟ್ಸ್ಯಾನ. ತನ್ನ ಫ್ಯಾಕ್ಟ್ರಿ ಒಳಗ ಕೆಲಸ ಮಾಡುವ ತನ್ನ ಗುಮಾಸ್ತನ ಮತ್ತು ಕಾರ್ಮಿಕರ ಮಕ್ಕಳು ಗುಣವಂತರಾಗ್ಯಾರ, ವಿದ್ಯಾವಂತರಾಗ್ಯಾರ. ಮಾಲೀಕನ ಮಕ್ಕಳು ದುಶ್ಚಟ ಕಲ್ತಾರ. ಮಾಲೀಕ ಅದಾವ, ತಂದೆ ಅದಾವ, ವಿಚಾರ ಮಾಡಬೇಕಲ್ಲ, ನಾನಿಷ್ಟು ದೊಡ್ಡ ಶ್ರೀಮಂತಿದ್ದೆ, ನನ್ನ ಮಕ್ಕಳು ಯಾಕೆ ದುಶ್ಚಟಕ್ಕೆ ಬಲಿಯಾದ್ರು, ನನ್ನ ಫ್ಯಾಕ್ಟ್ರಿಯಾಗ ದುಡಿಯೋ ಗುಮಾಸ್ತನ ಮಕ್ಕಳು ಯಾಕೆ ವಿದ್ಯಾವಂತರಾಗಿ ಶಾಣ್ಯಾರಾದ್ರು. ಇದು ವಿಚಾರ, ಇದು ಸ್ವಾಧ್ಯಾಯ. ಇದು ನನ್ನ ಗುಮಾಸ್ತನ ಮಕ್ಕಳಿಗೆ ಗೊತ್ತೈತಿ ಬಡತನ ಏನು ಕಲಿಸ್ತೈತಿ ಅಂತ ಕಲ್ತಾರ ಅವರು. ನಿನ್ನ ಮಕ್ಕಳು ಯಾಕೆ ದಾರಿ ಬಿಟ್ಟಾವಂದ್ರ, ನೀ ಅವ್ರ ತಲೆಯಾಗ ಬುದ್ಧಿ ಬರುವುದಕ್ಕಿಂತ ಮೊದಲ ಕೈಯಾಗ ರೊಕ್ಕ ಕೊಟ್ಟು ಕುಂತಿ ಅವ್ರಿಗೆ. ನೀ ತಲೆಯಾಗ ಬುದ್ಧಿ ಬಂದಿರ್ಲಿಲ್ಲ, ಅವಾಗ ಕೈಯಾಗ ರೊಕ್ಕ ಕೊಟ್ಟು ಕುಂತಿ. ತಂದಿ ಜವಾಬ್ದಾರಿ ಅಂದ್ರ ಮಕ್ಕಳ ಕೈಯಾಗ ಸಂಪತ್ತು ಕೊಡುದು ಅವನ ಜವಾಬ್ದಾರಿ ಅಲ್ಲ, ಕೊಟ್ಟ ಸಂಪತ್ತು ಹೆಂಗ ಬಳಸಬೇಕನ್ನುವ ಸಂಸ್ಕಾರ ಕೊಡುದು ತಂದೆ ಜವಾಬ್ದಾರಿ ಅದ. ಮೊದಲು ವಿಚಾರ ಇದು, ಸ್ವಾಧ್ಯಾಯ ಇದು. ತಂದೆ ತಾಯಿ ಜವಾಬ್ದಾರಿ ಅಂದ್ರ ಮಕ್ಕಳಿಗೆ ಆಸ್ತಿ ಬಿಟ್ಟು ಹೋಗುವುದು ತಂದೆ ತಾಯಿ ಜವಾಬ್ದಾರಿ ಅಲ್ಲ,
ಮಕ್ಕಳಿಗೆ ಆಸ್ತಿ ಬಿಟ್ಟು ಹೋಗೋದಲ್ಲ, ಮಕ್ಕಳಿಗೆ ಬದುಕುವ ಆದರ್ಶ ಬಿಟ್ಟು ಹೋದವರು ತಂದೆ ತಾಯಿಗಳಾಗ್ತಾರೆ. ಸ್ವಾಧ್ಯಾಯ ಚಿಂತನೆ ಮಾಡಬೇಕಲ್ಲ, ಹೆಂಗ ಅವ್ರ ಮಕ್ಕಳು ಕಲ್ತ್ರು, ವೈ ಐ ಹ್ಯಾವ್ ಫೇಲ್ಡ್ ಇನ್ ಮೈ ಲೈಫ್. ಇದು ಜೀವನ ಐತಲ್ಲ. ನೀವು ಎಲ್ಲಾ ನಿಮ್ ಮಕ್ಕಳಿಗೆ, ಈ ಜಗತ್ತು ಎಷ್ಟು ಅದ್ಭುತ ಅಂದ್ರ, ನಿಮ್ ಮಕ್ಕಳನ್ನ ಯಾವ ಶಾಲೆ ಕಲಿಸಿದ್ರು ಡೊನೇಷನ್ ತಗೊಂತಾರಲ್ಲಿ. ಡೊನೇಷನ್ ಇಲ್ಲದ ಶಾಲೆ ಇದ್ರ ನಮ್ಮ ಬದುಕೇ ಒಂದು ಡೊನೇಷನ್ ಇಲ್ಲಾರ್ದ ಶಾಲೆ. ಕಲಿಯುವುದು ಎಷ್ಟಿರ್ತೈತಿ. ಒಂದು ಹುಡುಗ ಮನಿಗೆ ಬಂದು ಓದ್ತಿತ್ತಂತ, ಬಾಯಾಟ ಮಾಡ್ತಿತ್ತಂತ. ತಾಜ್ ಮಹಲಿನ ಹುಬ್ಬಳ್ಳಿ, ತಾಜ್ ಮಹಲಿನ ಹುಬ್ಬಳ್ಳಿ, ತಾಜ್ ಮಹಲಿನ ಅವ್ರ ಅಪ್ಪಗೆ ತಲೆ ಕೆಟ್ಟ. ಅಲ್ಲೋ, ತಾಜ್ ಮಹಲ್ ಈಸ್ ಇನ್ ಆಗ್ರಾ, ತಾಜ್ ಮಹಲ್ ಆಗ್ರಾದಾಗ ಐತಿ, ಹುಬ್ಳ್ಯಾಗ ಐತಿ ಅಂತ ಹೇಳ್ತಿಲ್ಲ. ಹೆಂಗ ಅವ್ ಮಾಸ್ತರ್ ಕಲ್ಸನ್? ಬಾ ಇಲ್ಲ. ಕರ್ಕೊಂಡು ಸೀದಾ ಸಾಲಿಗೆ ಹೋದ್ರು. ಹೋಗಿ ಅವ್ ಮಾಸ್ತರ್ನ ಕೈಯ ತಗೊಂಡವ್ರ ಪಲ್ ಗೊತ್ತಾಕೈತೆ ಇಲ್ಲ ಹುಡುಗರಿಗೆ ಹೆಂಗ್ ಕಲಿಸ್ಬೇಕು. ನನ್ನ ಮಗ ತಾಜ್ ಮಹಲ್ ಹುಬ್ಬಳ್ಯಾಗ ಐತಿ ಅಂತ ಹೇಳಕತ್ತಾನ. ಅವಾಗ ಅವ್ರ ಮಾಸ್ತರ್, ಹೆಡ್ ಮಾಸ್ಟರ್ ಅಂದ್ರು, 1 ವರ್ಷ ಆತಪ್ಪ, ಜೂನ್ ತಿಂಗಳದಿಂದ ನಿನಗೆ ಸಾಲಿ ಫೀಸ್ ಕಟ್ ಅಂತ ಹೇಳಕತ್ತೀನಿ. ನೀ ಸಾಲಿ ಫೀಸ್ ಕಟ್ಟತನ ಹುಬ್ಬಳ್ಯಾಗ ಇರ್ತೈತಿ, ಅದು ಕಟ್ಟಿಂದ ಆಗ್ರಕ್ ಹೋಗುತ್ತಂದ. ನೀ ಕಟ್ಟಿಂದ ಆಗ್ರಕ್ ಹೋಗುತ್ತದ, ಅಲ್ಲಿ ಮಟ್ಟ ಅಲ್ಲೇ ಇರ್ತೈತ. ಸಾಲಿ ಏನ್ ಕಲಿಸ್ಯಾವ? ಬದುಕ ಕಲಿಸ್ತೈತಿ. ಡೊನೇಷನ್ ಇಲ್ಲದ ಸಾಲಿ ಅಂದ್ರ ನಮ್ಮ ಜೀವನ ಕಲಿಬೇಕಾಗ್ತೈತಿ. ತಂದೆ ಆದವ ಮಕ್ಕಳಿಗೆ ಕಲಿಸ್ಬೇಕಾಗ್ತೈತಿ. ಅಬ್ರಹಾಂ ಲಿಂಕನ್ ಅಂತಿದ್ರು ಅಮೆರಿಕದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಸಾಲಿ ಮಾಸ್ತರ್ಗ್ ಪತ್ರ ಬರ್ದ. ಏನು ಬರ್ದಾನ? ಯಾವ ಶಾಲ್ಯಾಗ ಅವ್ರ ಮಗ ಓದ್ತಿದ್ನಲ್ಲ ಆ ಸ್ಕೂಲ್ ಹೆಡ್ ಮಾಸ್ಟರ್ಗೆ, ಟೀಚರ್ಗೆ ಪತ್ರ ಬರ್ದ. ಮೈ ಸನ್ ಈಸ್ ಎ ನೈಸ್ ಫೆಲೋ, ಜೆಂಟಲ್ಮನ್. ನನ್ನ ಮಗ ಬಹಳ ಚಲೋ ಅದಾನ, ನನ್ನ ಮಗನಿಗೆ ಕಲಿಸ್ರಿ. ಏನ್ ಕಲಿಸ್ಬೇಕು ನನ್ನ ಮಗನಿಗೆ ಅಂದ್ರ, ಅವನಿಗೆ ನೀಟ್ನಾಗ ಪಾಸ್ ಆಗ್ಬೇಕು, UPSC ಆಗ್ಬೇಕು, ಏನೋ ಆಗ್ಬೇಕಂತ ಕಲಸಂತಲ್ಲ. ಎಷ್ಟು ಚಲೋ ಮಾತು ಬರೀತಾನಂದ್ರ ಎಲ್ಲಾ ಪಾಲಕರು ಇದನ್ನ ನಾವು ಕೇಳಿ ಅರ್ಥೈಸಿಕೊಳ್ಳಬೇಕು. ಅಬ್ರಹಾಂ ಲಿಂಕನ್ ಯಾವ ಶಾಲ್ಯಾಗ ತನ್ನ ಮಗ ಓದ್ತಿದ್ನಲ್ಲ ಆ ಶಾಲೆಯ ಮಸ್ತರ್ಗ ಪತ್ರ ಬರೀತಾನ. ಏನಂತ? ನನ್ನ ಮಗ ಬಹಳ ಚಲೋ ಅದಾನ, ಸಾಧ್ಯದ್ರ ಇದನ್ನ ಕಲಿಸ್ರಿ. ಏನ್ ಕಲಿಸ್ರಿ ನನ್ನ ಮಗನಿಗೆ ಅಂದ್ರ, ಹಾದಿಯಲ್ಲಿ ಹೋಗುವಾಗ ಪುಕ್ಕಟೆಯಾಗಿ ಸಿಕ್ಕ 5 ರೂಪಾಯಿಯ ಬೆಲೆಗಿಂತ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಗಳಿಸಿದ 1 ರೂಪಾಯಿ ಕಿಮ್ಮತ್ತೇ ಬಹಳ ದೊಡ್ಡದನ್ನೋದು ನನ್ನ ಮಗನಿಗೆ ಕಲಿಸ್ರಿ. ಇದು ಕಲಿಸುವಿಕೆ. ಇದು ಸ್ವಾಧ್ಯಾಯ ಅಲ್ಲ. ಯಾಕ ನನ್ನ ಮಗ ದುಶ್ಚಟಕ್ಕೆ ಬಲಿಯಾದ, ನನ್ನ ಗುಮಾಸ್ತನ ಮಗ ಎಷ್ಟು ಬೆಳೆದ್ನಲ್ಲ. ಸ್ವಾಧ್ಯಾಯ. ಇದನ್ನು ವಿಚಾರ ಮಾಡ್ಬೇಕು ನಾವೆಲ್ಲ. ಈಗ ನಾವ್ ಎಷ್ಟು ಜನ ರೈತರದೀವಿ, 20 ಎಕರೆ ಹೊಲ ಐತಿ ನಮ್ಮದು. ನಾವೇನಂತೀವಿ, ಕಣ್ಣಿಗೆ ಕಾಣ್ತೈತ್ರಿ, ಕೈಗೆ ಬರುದಿಲ್ಲ. ಮತ್ ಕೈಯೊಳಗ ಕೂರ್ಗಿ ಕುಂಟಿಗಿ ನಿನ್ ಕೈಯಾಗಿದ್ರ ಅದು ಕೈಯಾಗ ಬರ್ತೈತಿ, ಮತ್ ಬ್ಯಾರೆಯವ್ರ ಕೈಯಾಗ ಹೋದ್ರ ನಿನ್ ಕೈಯಾಗ ಹೆಂಗ ಬರ್ತೈತಿ? ಕಣ್ಣಿಗೆ ಕಂಡಂಗ ಆಗತ್ತ, ಕೈಗೆ ಹತ್ತಿ. ಮತ್ ಯಾರು ಒಯ್ದ್ರ ಅದನ್ನ ತಗೊಂಡ್ ಹೋದವ್ರ ಯಾರು ಕಂಪ್ಲೇಂಟರ್ ಕೊಟ್ಟಬಹುದು. ಕಣ್ಣಿಗೆ ಕಾಣ್ತೈತಂತ ಕೈ ಎಂತೆಂತವ್ರು ಮಜಾ ಅದಾರ ಜನ. ಕಣ್ಣಿಗೆ ಕಾಣ್ತೈತಿ, ಕೈಯಾಗ ಬರೋದಿಲ್ಲ, ಎಲ್ಲಿ ಹೋತು? ಅಲ್ಲ, 20 ಎಕರೆ ಇಟ್ಕೊಂಡವ. ನಾ ಏನಂತೀನಿ, ವಿಚಾರ ಮಾಡ್ಬೇಕಲ್ಲ. ಕಣ್ಣಿಗೆ ಕಾಣ್ತೈತಿ, ಕೈಯಾಗ ಬರಲ್ಲಂತ 20 ಎಕರೆ ಹೊಲದವಂತೀನಿ. ನಮ್ಮ ಮಧ್ಯದೊಳಗ ಅಮೈ ಮಹಾಲಿಂಗ ನಾಯಕ್ ಅಂತ ಅದಾನ ಮಂಗಳೂರ್ ಕಡೆ. ಆತಗ ಹೊಲ ಇರ್ಲಿಲ್ಲ, ಇನ್ನೊಬ್ಬರು ಹೊಲದಾಗ ದುಡ್ದ. ಅವ್ರು 25-30 ವರ್ಷ ಆಗಿಂದ 2 ಎಕರೆ ಹೊಲ ಕೊಟ್ರು. ಅದು ಸಮತಟ್ಟಾದ ಭೂಮಿ ಅಲ್ಲ, ಗುಡ್ಡದ ಮ್ಯಾಲ ಭೂಮಿ ಕೊಟ್ರು. ಗುಡ್ಡದ ಮ್ಯಾಲ ತೆಗ್ಗ ಕಡದು ಗುಡ್ಡದ ಮ್ಯಾಲ ನೀರು ಬಿತ್ತವನಿಗೆ. 2 ಎಕರೆದಾಗ ಬಾಳಿ ಅಡಿಕೆ ಬೆಳೆದ್ರ ಭಾರತ ಸರ್ಕಾರ ಅವನಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿತ್ತು. ವಾಟರ್ ವಾರಿಯರ್ ಅಂತ ಹೆಸರು ಕೊಟ್ರ ಅವನಿಗೆ. ನಮಗ್ ಕೆಳಗಿದ್ದಿದ್ ನೀರ್ ಹಾಯ್ಸಕ್ ಆಗುವಲ್ದು, ಬೋರಿನ ನೀರ್ ಬರಕತ್ತೈತಿ, ಬೆಳಗ್ಗೆ ಬಿಡಕ್ ಆಗುವಲ್ದು. ಗುಡ್ಡ ಕಡದು ಗುಡ್ಡದ ನೀರ್ ಮ್ಯಾಲ ಗುಡ್ಡದಾಗ ಒಯ್ದಿದ್ನಲ್ಲ. ವಿಚಾರ ಮಾಡ್ಬೇಕಲ್ಲ. 20 ಎಕರೆ ಇದ್ದವನಿಗೆ ನನಗೆ ಸುಖ ಕೊಡುವಲ್ದು, 2 ಎಕರೆ ಇದ್ದವ ಹೆಂಗ ಬೆಳೆದ ಪದ್ಮಶ್ರೀಗೆ? ಇದು ಸ್ವಾಧ್ಯಾಯ. ಇದು ಎಲ್ಲವನ್ನ ಈ ಜಗತ್ತಿನಲ್ಲಿ ಮನುಷ್ಯ ಸ್ವಲ್ಪ ಅರ್ಥ ಮಾಡಿಕೊಂಡು ಬದುಕಬೇಕಾಗ್ತದೆ. ಆತ್ಮಚಿಂತನೆ, ಸ್ವಾಧ್ಯಾಯ. ಇದು
ಈಗ ಒಂದು ಹುಡುಗ ಒಬ್ಬ ವಿದ್ಯಾರ್ಥಿ ಇರ್ತಾನ, ಮಗ್ಲವ್ರವ್ವ ದಿವಸ ಅವನಿಗೆ ಬೆಳಿಗ್ಗೆ ಸ್ನಾನ ಮಾಡಿಸಿ ಬಾಚಿ ಬ್ಯಾಗ್ ಹಾಕಿ ಅವನಿಗೆ ಟೈ ಹಾಕಿ ಶೂಸ್ ಹಾಕಿ ಟಿಫನ್ ಕ್ಯಾರಿಯರ್ ಹಿಡ್ಕೊಂಡು ಬಸ್ ಲೇಟ್ ಆಗಿದ್ರ ಹುಡುಗ ಅಲ್ಲೇ ಇರ್ತಿದ್ವಿ, ಅವನ ಹೋಗಿದ್ಲು ಸ್ಕೂಲಿಗೆ. ಏನು ಬಸ್ ಹತ್ಸಕ್ ಎಷ್ಟೊತ್ತನ ನಿಂತಿವೆಲ್ಲ ನಾವು. ಒಬ್ಬ ನನ್ನ ಮಗನಿಗೆ ಬೆಳಿಗ್ಗಿಂದ ನನ್ನ ಕೆಲಸ ಅಂದ್ರೆ ಬರೀ ಮಗನಿಗೆ ತಯಾರು ಮಾಡೋದು, ಅವನು ಸ್ನಾನ ಮಾಡಿಸೋದು, ಹಿಕ್ಕುದು, ಬಟ್ಟಿ ಹಾಕುವುದು, ಟಿಫಿನ್ ಕಟ್ಟುವುದು, ಬ್ಯಾಗ್ ಹಾಕುವುದು. ಇಷ್ಟು ಮಾಡಿದ ಮಗ ಫೇಲ್ ಆಗಕತ್ತಾನ, ಮಾರ್ಕ್ಸ್ ಕಡಿಮೆ ತಗೊಳಕತ್ತಾನ. ನಮ್ಮ ಮಗ್ಗಲ್ ಒಂದು ಗುಡಿಸಿಲ್ನೊಳಗ್ ಹುಡುಗ ಐತಿ, ಅವನಿಗೇನು ಬೂಟ್ ಹಾಕವ್ರಿಲ್ಲ, ಬಟ್ಟೆ ಹಾಕವ್ರಿಲ್ಲ, ತನ್ನ ಬಟ್ಟೆ ತಾನ ಹಾಕೊಂಡು ಸಾಲಿಗೆ ಹೋಗಿ ದೀಪದ ಕೆಳಗೆ ಓದಿ ಅವ ಫಸ್ಟ್ ರ್ಯಾಂಕ್ ಹೆಂಗ ಬಂದ, ನನ್ನ ಮಗನಿಗೆ ಯಾಕೆ ಮಾರ್ಕ್ಸ್ ಕಡಿಮೆ ಬರಕತ್ತಾವ? ಸ್ವಾಧ್ಯಾಯ ಇದು ಚಿಂತನೆ ಮಾಡುವುದಲ್ಲ. ನಾವು ಎಲ್ಲಾ ಅನುಕೂಲತೆ ಮಾಡಿ ಕೊಟ್ರು ನಮ್ಮ ಮಕ್ಕಳು ಯಾಕೆ ಓದ್ತಾ ಇಲ್ಲ, ನಮ್ಗೆ ಯಾಕೆ ಓದಕ್ ಆಗುವಲ್ದು? ಎಲ್ಲ ಅನಾನುಕೂಲತೆಗಳ ಮಧ್ಯದಲ್ಲಿರುವ ಮಕ್ಕಳು ಶಾಣ್ಯರಾಗಕತ್ತಾರಲ್ಲ, ಇದನ್ನ ವಿಚಾರ ಮಾಡಬೇಕಲ್ಲ. ಸ್ವಾಧ್ಯಾಯ ಇದು ಚಾಣಕ್ಯ ಅಂತಿದ್ದ. ಈಗ ನಮ್ಮಲ್ಲಿ ಯುವಕರದಾರ ಏನು ಆಗುದಲ್ರಿ, ನಮ್ ಕಡಿಂದ ಏನು ನೀಗವಲ್ದಂತ. ಚಾಣಕ್ಯ ಅಂತಿದ್ದ. ಕೌಟಿಲ್ಯ ಕೇಳಿರಿಲ್ಲ, ಅರ್ಥಶಾಸ್ತ್ರ ಬರೆದ. ಅವನು ನಂದ ರಾಜ್ಯದೊಳಗೆ ಹೋದಾಗ ಅವ ರಾಷ್ಟ್ರ ನೀತಿ ಕಲಿಸ್ಬೇಕಂತ ಹೋಗಿದ್ದ. ರಾಜ್ಯ ವಿಲಾಸಿ ಇದ್ದ, ಗೆಟ್ ಔಟ್ ಅಂತ ಅಪಮಾನ ಮಾಡಿ ಹೊರಗೆ ಹಾಕದ. ಅವನಿಗೆ ಸುಮ್ಮನ ಸಾಮ್ರಾಜ್ಯ ಕಟ್ಟಿದ ಬಡವ ಅವನು. ಕೌಟಿಲ್ಯ ಏನಿದ್ದವಲ್ಲ, ಒಂದು ಸುಮ್ಮನೆ ನಾಟಕ ಮಾಡಾಕತ್ತಿದ್ದು ಒಂದ್ 6-7 ಹುಡುಗರು ಕೂಡಿ ದಾರ್ಯಾಗ ನಾಟಕ ಮಾಡ ಹುಡುಗ ಕರ್ಕೊಂಡು ಬಂದು ಅವನಿಗೆ ಟ್ರೈನಿಂಗ್ ಕೊಟ್ಟು ಒಂದು ಗುಡಿಸಿಲಿನೊಳಗಿದ್ದು ಸಾಮ್ರಾಜ್ಯ ಕಟ್ಟಿದ. ಅಬ್ದುಲ್ ಕಲಾಂನಂತವ್ರು ಬೋಟ್ ಕಟ್ಟುವವನ ಮಗ, ಪೇಪರ್ ಮಾರಿ ಬಂದ ಹುಡುಗ, ಏನು ಓದಾಕ್ ಲೈಬ್ರರಿ ಇರ್ಲಿಲ್ಲ, ಸುಮ್ಮನೆ ಬೋಟ್ ಕಟ್ತಿದ್ದ, ಪೇಪರ್ ಮಾರಿ ಬಂದು ಬದುಕದವ, ರಾಷ್ಟ್ರಪತಿ, ಭಾರತ ರತ್ನ ಆದವ. ನಮ್ ಮಕ್ಕಳಿಗೆ ಓದಾಕ್ ಒಂದು ರೂಮ ಕಟ್ಟಿ ಕೊಟ್ಟಿವಿ, ಎಲ್ಲಾ ಮಾಡಿ ಕೊಟ್ಟಿವಿ, ಬೇಕಾದಾಗ ಚಹಾ ಕೊಡ್ತೀವಿ, ಟಿಫಿನ್ ಕೊಡ್ತೀವಿ. ಇವ್ಯಾಕ ರತ್ನಗಳಾಗುವಲ್ಲ? ಮನಿಗೆ ರತ್ನ ಆಗುವಲ್ಲ, ಇನ್ನು ಭಾರತಕ್ಕೆ ಯಾವಾಗ ರತ್ನ ಆಕ್ಕವ? ನಮ್ಮ ಕಡಿಂದ ಏನು ನೀಗುವಲ್ರಿ, ಆಗವಲ್ಲಂತ ಹುಡುಗರು. ಕೌಟಿಲ್ಯ ಯಾರ ಗೆಟ್ ಔಟ್ ಅಂದಿದ್ರಲ್ಲ, ಒಂದು ದಿವಸ ಅವನೇ ಕಟ್ಔಟ್ ಹಾಕಿ ಅವನ್ ವೆಲ್ಕಮ್ ಮಾಡಿರ್ಬೇಕು, ಹಂಗ ಬೆಳೆದ ಕೌಟಿಲ್ಯ. ಯಾಕೆ ನಮ್ಮ ಮಕ್ಕಳಿಗೆ ಆಗುವಲ್ದಿದು? ನನಗ್ಯಾಕೆ ಸೋಲು ಜೀವನದೊಳಗ? ಅಂದ್ರೆ ನಮ್ಮಲ್ಲಿ ನಿರಾಸೆ. ಏನೂ ಇಲ್ಲದೆ ಗುಡಿಸಿಲಿನೊಳಗ ಕೌಟಿಲ್ಯ ಸಾಮ್ರಾಜ್ಯ ಕಟ್ಟದ್ರ ನಮ್ಮವ್ವ ಅಪ್ಪ ನನಗೆಲ್ಲಾ ಮಾಡಿ ಕೊಟ್ಟಾರ, ಆದ್ರೂ ನನಗೊಂದು UPSC ಎಕ್ಸಾಮ್, ಒಂದು KPSC ಎಕ್ಸಾಮ್, ಒಂದು PSI ಎಕ್ಸಾಮ್, ಒಂದು ಪೊಲೀಸ್ ಎಕ್ಸಾಮ್ ಯಾಕೆ ಪಾಸ್ ಮಾಡಕ್ ಆಗುವಲ್ದು? ಒಂದು ಸಣ್ಣ ವ್ಯವಹಾರ ಹಚ್ಚಿ ಕೊಟ್ಟಾರ, ಯಾಕೆ ನನಗ್ ನೀಗ್ಸಕ್ ಆಗುವಲ್ದು? ಇದು ಸ್ವಾಧ್ಯಾಯ.